ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿಯ 13 ಹಳ್ಳಿಗಳ ಒಟ್ಟು 2800 ಎಕರೆ ಭೂಮಿ ಪ್ರದೇಶವನ್ನು ಸ್ವಾಧೀನ ಮಾಡಿಕೊಳ್ಳಲು ರಾಜ್ಯ ಸರ್ಕಾರ ಈಗಾಗಲೇ ಮುಂದಾಗಿದೆ. ಇದಕ್ಕೆ ರಾಜ್ಯ ಸರ್ಕಾರ ಬಂಜರು ಭೂಮಿ, ಕೃಷಿಗೆ ಯೋಗ್ಯವಲ್ಲದ ಭೂಮಿ ಎಂಬ ಕಾರಣ ನೀಡಿದ್ದು, ಸರ್ಕಾರದ ಕ್ರಮವನ್ನು ಈಗಾಗಲೇ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಒಪ್ಪಿ ಭೂಸ್ವಾಧೀನ ಪ್ರಕ್ರಿಯೆಗೆ ಚಾಲನೆ ನೀಡಲು ಮುಂದಾಗಿದ್ದು, ಇದರ ವಿರುದ್ಧ ರೈತರು ತಿರುಗಿಬಿದ್ದಿದ್ದಾರೆ. ಶಿಡ್ಲಘಟ್ಟ ಎಂದರೆ ರೇಷ್ಮೆ ನಗರಿ. ಈ ತಾಲೂಕಿನಲ್ಲಿ ಅತಿ ಹೆಚ್ಚು ರೇಷ್ಮೆ ಬೆಳೆದು ವಿಶ್ವದಾದ್ಯಂತ ಬಳಸಲಾಗುತ್ತಿದೆ. ಅಲ್ಲದೆ ತರಕಾರಿ ಸೇರಿದಂತೆ ಇತರೆ ಬೆಳೆಗಳನ್ನು ಬೆಳೆದುಕೊಂಡು ರೈತರು ಜೀವನ ನಡೆಸುತ್ತಿದ್ದಾರೆ. ಪಿರಮಿಡ್ ಆಕಾರದ ಬಾವಿಗಳು 100 ಅಡಿಗೂ ಹೆಚ್ಚು ಆಳ ತೋಡಿ ಅದರಲ್ಲಿ ಸಿಗುವ ನೀರಿನಿಂದ ಬೆಳೆ ಬೆಳೆದು ಜೀವನ ಕಟ್ಟಿಕೊಂಡಿದ್ದು, ಸರ್ಕಾರ ರೈತರ ಅನ್ನ ಕಸಿದುಕೊಳ್ಳಲು ಮುಂದಾಗಿದೆ ಎಂದು ರೈತ ಸಂಘದ ಮುಖಂಡ ಭಕ್ತರಹಳ್ಳಿ ಬೈರೇಗೌಡ ಆಕ್ರೋಶ ವ್ಯಕ್ತಪಡಿಸಿದರು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಹೆಸರಾಂತ ತಾಲೂಕಾದಂಥ ರಾಷ್ಟ್ರ ಮಟ್ಟದಲ್ಲಿ ಹೆಸರುವಾಸಿಯಾದಂಥ ರೇಷ್ಮೆಯ ನಾಡು ಶಿಡ್ಲಘಟ್ಟದ ಜಂಗಮಕೋಟೆ ಹೋಬಳಿಯ ಇತಿಹಾಸ ಪ್ರಸಿದ್ಧ ಜಂಗಮಕೋಟೆ ಹೋಬಳಿ ಒಂದಲ್ಲ ಒಂದು ಕಾಲದಲ್ಲಿ ಇತಿಹಾಸ ಪುಟಗಳನ್ನು ಸೇರಿರುವಂಥ ಜಂಗಮಕೋಟೆ ಹೋಬಳಿ ಪಿರಮಿಡ್ ಆಕಾರಗಳಲ್ಲಿ ಬಾವಿಯನ್ನು ಕೊರೆದು 120 ಅಡಿಯ ಬಾವಿಗಳನ್ನು ಕೊರೆದು ವ್ಯವಸಾಯ ಮಾಡುವಂಥ ಈ ಒಂದು ಪ್ರದೇಶ ಬೋರ್ವೆಲ್ಲು 2000 ಅಡಿಯನ್ನು ಕೊರೆದು ಇಡೀ ರಾಷ್ಟ್ರ ಮಟ್ಟದಲ್ಲೇ ಹೆಸರುವಾಸಿಯಾದಂಥ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆಯ ಹೋಬಳಿ ಇಂಥ ಇತಿಹಾಸ ಪುಟಗಳಲ್ಲಿ ಸೇರಿರುವಂಥ ಈ ಹೋಬಳಿಯ ಭೂಮಿಯನ್ನು ಏನು ಕಳ್ಳರ ಸಂತೆ ಅಂತ ಏನು ಕರೀತೇವೆ ನಾವು ರೈತರು, KIDBನವರು ಏನು 2823 ಎಕರೆ ಜಮೀನನ್ನು 13 ಹಳ್ಳಿಗಳಲ್ಲಿ ಇರುವಂಥ ಜಮೀನು ಇವತ್ತು ಕೈಗಾರಿಕಾ ಮಾಡಲಿಕ್ಕೆ ತುದಿಗಾಲ ಮೇಲೆ ನಿಂತಿದ್ದಾರೆ. ಇದನ್ನು ಖಂಡಿಸಿ ಈಗಾಗಲೇ ನಾವು ಅನೇಕ ರೀತಿಯಲ್ಲಿ ಹೋರಾಟವನ್ನು ಮಾಡಿದ್ದೇವೆ. ಜಿಲ್ಲಾಧಿಕಾರಿಗಳ ಕಚೇರಿಗೆ ನಾವು ಟ್ರ್ಯಾಕ್ಟರ್ಗಳ ಮುಖಾಂತರ ಮುತ್ತಿಗೆಯನ್ನು ಹಾಕಿದ್ದೇವೆ. ಮೊನ್ನೆ ನಾವು ಫ್ರೀಡಂ ಪಾರ್ಕಲ್ಲೂ ಕೂಡ ದೊಡ್ಡ ಮಟ್ಟದ ಸಂಖ್ಯೆಯನ್ನು ಹೋಗಿ ಸರ್ಕಾರಕ್ಕೆ ಸರಿಯಾದಂಥ ಉತ್ತರ ಕೊಡಬೇಕು ಅಂತೇಳಿ ಒತ್ತಾಯವನ್ನು ಮಾಡಿದ್ವಿ. ಆಗ ಸಂಬಂಧಪಟ್ಟಂಥ ಅಧಿಕಾರಿಗಳು ಏನಿವತ್ತು ರಾಜ್ಯದ ಜವಾಬ್ದಾರಿ ಹೊತ್ತಂಥ ಕಮಿಷನರ್ ಅವರು ಬಂದರು, ಈ ಥರ ಮಂತ್ರಿಗಳು ಹೇಳಿ ಕಳಿಸಿದ್ದಾರೆ, ನಿಮ್ಮ ಅಹವಾಲನ್ನು ಸ್ವೀಕರಿಸ್ತೀವಿ ಅಂತ ಹೇಳಿದರು. ನೀವು ಅಹವಾಲು ಸ್ವೀಕರಿಸೋದಕ್ಕಿಂತ ನೀವು ಲಿಖಿತವಾಗಿ ಹೇಳಿಕೆಯನ್ನು ತನ್ನಿ ಅಂತೇಳಿ ವಾಪಸ್ ಕಳಿಸಿದ್ವಿ. ತದನಂತರ ವಿಧಾನಸೌಧಕ್ಕೆ ಹೋದರು. MB ಪಾಟೀಲ್ ಅವರ ಸಹಿ ಮಾಡಿದಂಥ ಒಂದು ಪತ್ರವನ್ನು ತಂದು ನಾವು ಆಗಸ್ಟ್ 2ನೇ ವಾರ ನಾವು ನಿಮ್ಮ ರೈತರ ಸಭೆಯನ್ನು ಕರೆದು ಇದನ್ನು ಕೂಲಂಕುಷವಾಗಿ ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ರು. ಅದುವರೆಗೂ ಕೂಡ ಆ ಭೂಮಿಯ ವಿಚಾರದಲ್ಲಿ ನಾವು ಯಾವುದೇ ಒಂದು ಸಣ್ಣ ಲೋಪ ಆಗದ ರೀತಿಯಲ್ಲಿ ನೋಡ್ಕೊಂತೀವಿ ಅಂತಲೂ ಕೂಡ ಹೇಳಿದ್ವಿ. ಸರ್ಕಾರದ ಮೇಲೆ ಅವಲಂಬಿಸದೆ ರೈತರು ದುಡಿದು ಜೀವನ ಸಾಗಿಸುತ್ತಿದ್ದರೆ ರೈತರ ತಟ್ಟೆಯಲ್ಲಿನ ಅನ್ನ ಕಸಿಯಲು ಸರ್ಕಾರ ಮುಂದಾಗಿರೋದು ವಿಪರ್ಯಾಸ. ಇದು ಫಲವತ್ತಾದ ಕೃಷಿ ಭೂಮಿಯಾಗಿದ್ದು, ಇಂತಹ ಜಮೀನು ಕಳೆದುಕೊಂಡು ನೂರಾರು ಕುಟುಂಬಗಳು ಬೀದಿಗೆ ಬೀಳುವುದು ಖಚಿತ. ಸರ್ಕಾರ ತನ್ನ ಸ್ವಾರ್ಥಕ್ಕಾಗಿ ಭೂಸ್ವಾಧೀನ ಪ್ರಕ್ರಿಯೆಗೆ ಮುಂದಾಗಿದ್ದು, ಸರ್ಕಾರದ ಈ ಕ್ರಮ ಖಂಡಿಸಿ ಮನವಿ ಸಲ್ಲಿಸಲು ಬೆಂಗಳೂರಿಗೆ ಹೊರಟಿದ್ದ ರೈತರನ್ನು ಪೊಲೀಸರು ತಡೆದಿರುವುದು ಅಮಾನವೀಯ ಎಂದರು. ಶಿಡ್ಲಘಟ್ಟ ತಾಲೂಕಿನ ಹೆಣ್ಣಂಗೂರು, ಕೊಲಿಮೆ ಹೊಸೂರು, ಅರೀಕೆರೆ, ಅತ್ತಿಗಾನಹಳ್ಳಿ ಸೇರಿದಂತೆ 15 ಹಳ್ಳಿಗಳ ಜಮೀನು ಸ್ವಾಧೀನ ಮಾಡಿಕೊಳ್ಳಲು ಸರ್ಕಾರ ಮುಂದಾಗಿದ್ದು, ಸರ್ಕಾರದ ಭೂಸ್ವಾಧೀನ ಪ್ರಕ್ರಿಯೆ ವಿರೋಧಿಸಿ ಬೆಂಗಳೂರಿನ ಖನಿಜ ಭವನದ ಮುಂದೆ ಇಂದು ಪ್ರತಿಭಟನೆ ಮಾಡಲು ರೈತರು ಮುಂದಾಗಿದ್ದರು. ಖನಿಜ ಭವನದ ಮುಂದೆ ಪ್ರತಿಭಟನೆ ನಡೆಸಲು ರೈತರು ಬಸ್ಗಳಲ್ಲಿ ಬೆಂಗಳೂರಿಗೆ ಹೊರಟಿದ್ದು, ಅವರನ್ನು ಪೊಲೀಸರು ತಡೆದಿದ್ದಾರೆ. ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಕ್ರಾಸ್ನಲ್ಲಿಯೇ ರೈತರನ್ನು ತಡೆಯಲಾಗಿದ್ದು, ರೈತರಿಂದ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ. KIADB ಅಧಿಕಾರಿಗಳು ಸ್ಥಳಕ್ಕೆ ಬಂದು ಭೂಸ್ವಾಧೀನ ಪ್ರಕ್ರಿಯೆ ಕೈಬಿಟ್ಟಿರುವುದಾಗಿ ಹೇಳೋವರೆಗೂ ಇಲ್ಲಿಂದ ಕದಲೋದಿಲ್ಲ ಎಂದು ರೈತರು ಪಟ್ಟು ಹಿಡಿದು ಸುಡೋ ಬಿಸಿಲಿನಲ್ಲಿಯೇ ಪ್ರತಿಭಟನೆ ನಡೆಸಿದರು. ಛಾಯಾ ರಮೇಶ್, CTV ನ್ಯೂಸ್, ಶಿಡ್ಲಘಟ್ಟ.